ಕಮಲಿ, ಕೇಳು ಕಮಲಿ, ಏನ್ ಬೇಜಾರು? ಅತ್ತೆಮ್ಮ, ನೆನ್ನೆಯಿಂದ ನೀವೇನೂ ತಿಂದಿರಲ್ಲ, ಅದಕ್ಕೆ ನಂಗೆ ಸ್ಯಾನೆ ಬೇಜಾರು. ಅಯ್ಯೋ ಕಮಲಿ, ಇನ್ಯಾವತ್ತೂ ನಾನು ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಲ್ಲ. ಅದು ನಿನ್ ಮನೆ, ನೀನಲ್ಲಿರ್ಬೇಕು. ನೀನಲ್ಲಿದ್ರೇನೆ ಆ ಮನೆಗೆ ಒಳ್ಳೇದಾಗೋದು. ತಡುವಾಗಾದ್ರೂ ಇದು ನನಗೆ ಅರ್ಥ ಆಗಿದೆ. ಕಮಲಿ, ಆ ಮನೆಗೆ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು. ಅತ್ತೆಮ್ಮ, ಪದೇ ಪದೇ ಅದೇ ಹೇಳ್ತಿದ್ದೀರಲ್ಲ, ನಾನು ಹೇಳಲ್ವಾ? ನಿಮ್ಮನ್ನ ಕ್ಷಮಿಸೋ ಅಷ್ಟು ದೊಡ್ಡವಳು ನಾನಲ್ಲ. ಇದ್ರಾಗ ನಿಮ್ದೇನೋ ತಪ್ಪಿಲ್ಲ ಅತ್ತೆಮ್ಮ. ಹಾಗಾದ್ರೆ ನಡೆದಿದ್ದನ್ನೆಲ್ಲ ಮರ್ತು ನನ್ನ ಜೊತೆ ಮನೆಗೆ ಬರ್ತೀಯಾ? ಬರ್ತೀನಿ ಅತ್ತೆಮ್ಮ, ಆದ್ರೆ ನಂದೊಂದು ಷರತ್ತೈತೆ. ಅದಕ್ಕೆ ನೀವು ಒಪ್ಕೊಂಡ್ರೆ ಮಾತ್ರ. ಹೇಳು ಕಮಲಿ, ಅದೇನು ಅಂತ. ನೀನ್ ಏನೇ ಹೇಳಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಇನ್ ಮುಂದೆ ನೀನ್ ಯಾವ ಮಾತಿಗೂ ನಾನು ಇಲ್ಲ ಅನ್ನಲ್ಲ. ನೀವು ಮನೆಗೆ ಹೋದ ತಕ್ಷಣ ಊಟ ಮಾಡಬೇಕು, ಮಾತ್ರೆ ತಗೋಬೇಕು, ಸರಿನಾ? ಆಯ್ತು ಕಮಲಿ, ಅಳ್ಬೇಡಿ. ಬಾ ಹೋಗೋಣ. ಈ ವಿಷಯನ ಅನ್ಪೂರ್ಣ ಮೊದಲು ಹೇಳ್ಬೇಕು. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ ಹೆಂಡತಿ ಸಾಯೋದು ಅಷ್ಟಿಷ್ಟನಾ? ಮಾರಿ ಅದರಿಂದ ಬಾಬು ತೆಗಿಯೋ ತೆಗಿಯೋ ಮುದ್ಕ. ಅನ್ಪೂರ್ಣ, ಏನ್ ಮಾಡಕ್ ಹೊರಟಿದ್ದಾನೆ? ಅಕಸ್ಮಾತ್ ಇವ್ನ ಎಲ್ಲ ವಿಷಯನೂ ಅಜ್ಜಿಗೆ ಹೇಳ್ಬಿಟ್ರೆ ಏನಾಗುತ್ತೆ? ಓ ಗಾಡ್. ಅನ್ಪೂರ್ಣ, 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 ಎಲ್ಲೋದೇಳು? ಹೊರಗಡೆ ಹೋಗಿದಾಳ? ನಾನು ಮೊದಲು ಮನೆಯಿಂದ ಹೊರಗಡೆ ಹೋಗಿ ಈ ವಿಷಯನ ಯಾರಿಗಾರು ಹೇಳಲೇಬೇಕು. ಈ ಅನಿಕ ನಿಜ ರೂಪನ ಬಯಲು ಮಾಡಲೇಬೇಕು. ಹಲೋ ಕಮಲಿ. ತಾತ, ಕಮಲಿ ಅವರಲ್ಲ, ನಾನು ರಿಷಿ ಮಾತಾಡೋದು. ಅಯ್ಯೋ ರಿಷಿನಾ? ಕಮಲಿಗೆ ಸ್ವಲ್ಪ ಫೋನ್ ಕೊಡು. ತಾತ, ಕಮಲಿ ಅವ್ರು ಇಲ್ಲ, ಎಲ್ಲೋ ಇಲ್ಲೇ ಆಚೆ ಹೋಗಿರ್ಬೋದು. ಏನು ವಿಷಯ ಹೇಳಿ ತಾತ? ಹಲೋ ಹಲೋ ತಾತ. ರಿಷಿ, ನೀನ್ ತಕ್ಷಣ ನಾನು ಮೀಟ್ ಮಾಡಕ್ ಆಗ್ತೇನಪ್ಪ? ಏನಾಯ್ತು ತಾತ? ಏನಾದ್ರೂ ತೊಂದರೆನಾ? ಓ ರಿಷಿ, ಈಗ ಅದೆಲ್ಲ ಹೇಳಕ್ ಆಗಲ್ಲಪ್ಪ. ಈ ಕೂಡಲೇ ನಾನು ಹೇಳಿದ ಕಡೆ ಬರ್ತೀಯಾ? ಸರಿ ತಾತ. ಈಗ ಎಲ್ಲಿದ್ದೀರಾ ನೀವು? ಯುರಳ್ಳಿ ಫಾರೆಸ್ಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೊಂದು ಆಲದ ಮರ ಇದೆ,
ಅಲ್ಲಿಗೆ ಬಂದ್ಬಿಡು. ಹಾ ಸರಿ ತಾತ, ನಾನು ಈಗಲೇ ಹೊರಟೆ. ಹಾ ತಾತಂಗೆ ಏನಾಗಿದೆ? ಸಡನ್ನಾಗಿ ಹೊರಟ್ ಬಾ, ಮೀಟ್ ಆಗಬೇಕು ಅಂತ ಹೇಳ್ತೀಯಾರ? ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಮನೆ ಒಳಗೆ ಕಾಲಿಡ್ತಿದ್ದೀರಾ. ಇದು ಕನ್ಸೋ ನನ್ಸೋ ಗೊತ್ತಾಗ್ತಿಲ್ಲ ತಾರ. ನನ್ಸೆ ರಮೇಶ್. ಅಲ್ಲ ತಾರ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕಮಲಿ ಮೇಲೆ ಸಿಡ್ಸಿಡಿ ಅಂತಿದ್ದೆ. ಈಗ ನೋಡಿದ್ರೆ ಸೊಸೆ ಕೈ ಹಿಡ್ಕೊಂಡು ಕರ್ಕೊಂಡ್ಬರ್ತಿದ್ಯಾ. ಏನು ಟಿವಿ ನೋಡಿ ಜ್ಞಾನೋದಯ ಆಯ್ತಾ? ಅಲ್ಲಮ್ಮ ಕಮಲಿ, ನೀನ್ ಎಲ್ಲಕ್ಕೆ ಹೋಗ್ಬಿಟ್ಟಿದ್ದೆ? ರಮೇಶ್, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿರಂತ್ ಕೆಟ್ಟವನು ಅಂತ ಕಮಲಿ ಎಷ್ಟು ಹೇಳಿದ್ರು ನಾನು ಇವಳ ಮಾತನ್ನ ನಂಬಲೇ ಇಲ್ಲ. ಅದು ಒಂದಾದ್ರೆ ನಮ್ಮ ಮನೇಲಿ ಇಷ್ಟೆಲ್ಲ ಆಗೋದಕ್ಕೆ ಇವಳೇ ಕಾರಣ ಅಂತ ನಾನು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗು ಅಂತಾನೂ ನಾನು ಹೇಳ್ಬಿಟ್ಟೆ. ಏನ್ ಹೇಳ್ತಿದ್ಯಾ ತಾರ? ಹೌದು ರಮೇಶ್, ನನಗೆ ಒಂದು ಮಾತು ತಿರುಗಿ ಹೇಳ್ದೆ ಬ್ಯಾಗ್ ತಗೊಂಡು ಹೊರಟಿದ್ಲು. ಅಷ್ಟೊತ್ತಿಗೆ ನ್ಯೂಸ್ ನೋಡಿ ನನ್ನ ತಲೆಗೆ ಬಡ್ದಿದ್ದ ಮಂಕ್ ಇಳಿತು. ಅದಕ್ಕೆ ನಾನೇ ಹೋಗಿ ಅವಳನ್ನ ಕರ್ಕೊಂಡು ಬಂದೆ. ದೇವ್ರಿ, ಅಲ್ಲ ತಾರ, ಇನ್ನು ಸ್ವಲ್ಪ ಹೊತ್ತು ಹೋಗಿದ್ರೆ ಕಮಲಿ ಎಲ್ಲಾದ್ರೂ ಹೊರಟೋಗಿದ್ರೆ ಆಗೇನ್ ಮಾಡ್ತಿದ್ದೆ? ಅದಕ್ಕೆ ತಾರ ಹೇಳೋದು, ಕಮಲಿ ಏನೇ ಮಾಡಿದ್ರು ಅದು ಸರಿಯಾಗಿ ಇರುತ್ತೆ. ತಾರ, ಯಾವತ್ತೂ ಅಷ್ಟೇ, ಮೊದಲು ಮನೆಯವ್ರ ಮಾತು ನಂಬಬೇಕು, ಆಮೇಲೆ ಹೊರಗಿನವ್ರ ಮಾತು. ಹೌದಮ್ಮ, ನೀನೇನಮ್ಮ ತಾರ ಹೋಗು ಅಂದ ತಕ್ಷಣ ಹೊರಟೋಗ್ಬಿಡೋದ ಕಮಲಿ? ಮಾವಯ್ಯ, ಆಗಿದ್ದಾಗೋಯ್ತು, ಈಗ ಅದ್ರ ಬಗ್ಗೆ ಮಾತು ಯಾಕೆ? ಈಗ ನಾನು ಅತ್ತೆಮ್ಮ ಅದನ್ನೆಲ್ಲ ಮರ್ತು ವಾಪಸ್ ಮನೆಗೆ ಬಂದಾಯ್ತಲ್ಲ. ಓಹೋ ಹೋ ಹೋ ಹೋ, ಸರಿ. ಅಲ್ಲಿಗೆ ಅತ್ತೆ ಸೊಸೆ ಒಂದಾಗಿ, ಅದಕ್ಕೆ ಅಲ್ವೇ ಅದೇನೋ ಹೇಳ್ತಾರಲ್ಲ, ಎರಡು ಜಡೆ ಒಂದಾಗ್ಬಿಟ್ರೆ ಮೀಸೆ ಮೂಲೆ ಸೇರ್ಬಿಡುತ್ತಂತೆ. ಮಾವಯ್ಯ, ಈಗ ನಂಗೆ ಸ್ಯಾನೆ ಕೆಲಸ ಐತೆ. ಮೊದಲು ಅತ್ತೆಮ್ಮ ಊಟ ಮಾಡಬೇಕು. ಅತ್ತೆಮ್ಮ, ನೀವು ನನ್ನ ಜೊತೆ ಬನ್ನಿ. ಹೌದು, ಇಲ್ಲಿಗೆ ಸತ್ಯಾಗ್ರಹ ಎಂಡು. ಋಷಿ ಯಾಕೆ ಇನ್ನೂ ಬಂದಿಲ್ಲ? ಹೊರಟಿರ್ತಾನೋ ಇಲ್ವೋ? ಇಲ್ಲ, ಹೊರಟಿರ್ತಾನೆ. ನಾನು ಹೇಳಿದ್ದೀನಿ ಅಂದಮೇಲೆ ಅವನು ಅದನ್ನ ತಾತ್ಸಾರ ಮಾಡೋದಿಲ್ಲ. ಅವ್ನು ಬಂದ ತಕ್ಷಣ ಈ ಅನಿಕಾ ಏನು ಅಂತ ಅವನ ಹತ್ರ ಎಲ್ಲ ಹೇಳ್ಬಿಡ್ಬೇಕು. ಪಾಪ ಕಮಲಿ ಮನೆ ಬಿಟ್ಟು ಹೋಗಿದಾಳೆ ಅಂತ ಈ ಅನಿಕಾ ಹೇಳಿದ್ಲು. ಕಮಲಿನ ತಕ್ಷಣ ಮನೆ ಕರ್ಕೊಂಬ ಅಂತ ಋಷಿಗೆ ಹೇಳ್ಬೇಕು. ಈ ಅನಿಕಾನ ರೂಮಲ್ಲಿ ಕೂಡ ಹಾಕಿ ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು. ಹೀಗಾದ್ರೆ ಅವಳು ಇಲ್ಲಿಗೆ ಬರಕ್ ಬಿಡ್ತಾ ಇದ್ಲಾ? ಫೋನ್ ಮಾಡ್ಲಾ? ಬೇಡ, ಡ್ರೈವ್ ಮಾಡ್ತಾ ಇರ್ತಾನೆ, ತೊಂದರೆ ಆಗತ್ತೆ. ಇನ್ನೇನು ಬಂದ್ಬಿಡ್ತಾನೆ.
ಬಂದ್ಬಿಡ್ತಾನೆ. ಬಂದಾಯ್ತು ಕಣೋ ಮುದುಕ. ಯಾರು ಯಾರು ನೀನು? ನಿನ್ನೆ ಕೇಳ್ತಿರೋದು ಯಾರು ನೀನು? ಏನೋ ಮುದುಕ, ನನ್ನನ್ನೇ ಕೂಡ ಹಾಕಿ ಲಾಕ್ ಮಾಡ್ಕೊಂಡ್ ಬರ್ತೀಯ? ಅರಿಕಾ ನೀನಾ? ಹೌದು, ನಾನೇ ಕಣೋ. ಏಯ್ ನಿಂಗ್ ಇವತ್ತಷ್ಟೇ ಹೇಳ್ದೆ ಸುಮ್ಮನಿದ್ಬಿಡು, ಆಗ ನಿನಗೂ ಸೇಫ್ ನನ್ಗೂ ಸೇಫ್. ಆದ್ರೆ ಎಂತ ಆಟ ಆಡ್ಬಿಟ್ಟಿಯಲ್ಲ ನೀನು. ಮಲ್ಗಿರೋ ಹಾವನ್ನ ಚುಚ್ಚಿ ಚುಚ್ಚಿ ಎಪ್ಸೋದು ಅಂದ್ರೆ ನಿನಗೆ ಅಷ್ಟಿಷ್ಟ ಏನೋ? ತುಂಬಾ ಮೀಟರ್ ಇದೆ ಕಣೋ ಮುದ್ಕ ನಿನ್ಗೆ. ಹೌದು, ಸತ್ಯ ನನ್ನ ಕಡೆ ಇರ್ಬೇಕಾದ್ರೆ ಧೈರ್ಯ ಇರಲೇಬೇಕು. ಏಯ್, ಇನ್ನು ನೀನ್ ಆಟ ಏನೂ ನಡೆಯೋದಿಲ್ಲ. ನನ್ನ ಮೊಮ್ಮಗ ಬರ್ತಾ ಇದ್ದಾನೆ. ನೀನೇನೇನು ಮಾಡಿದ್ಯಾ ಅಂತ ಎಲ್ಲ ಅವನಿಗೆ ಹೇಳ್ಬಿಡ್ತೀರಿ. ನನ್ನ ಮೊಮ್ಮಗಳ ಜೀವನನ ಹಾಳು ಮಾಡೋದಕ್ಕೆ ನಿನ್ ಕೈ ಸಾಧ್ಯ ಇಲ್ಲ. ಆ ಕಮಲಿ ಹೆಸರು ಮಾತ್ರ ಎತ್ತಬೇಡ. ನಾನ್ ಈ ತರ ಆಗಿರೋದಕ್ಕೆ ಕಾರಣನೇ ಅವಳು. ಆ ಕೆಸರು ಕಮಲಿಯಿಂದ ಲೈಫೇ ಕೆಸರಾಗೋಯ್ತು. ನಿನ್ ಮೊಮ್ಮಗಳು ಜೀವನ ಸ್ಪಾಯ್ಲ್ ಆಗ್ಬಾರ್ದು ಅಂತ ನೀನ್ ಇಂಥ ಧೈರ್ಯ ಮಾಡಿದ್ಯಾ? ನೀನ್ ಋಷಿ ಕಾಲ್ ಮಾಡಿದ್ಯಾ ಅಂದ್ರೆ ಅವನಿಲ್ಲಿಗೆ ಬರ್ತಾನೆ ಅಲ್ವಾ? ಬರ್ತಾನೆ. ಏಯ್, ಯಾಕೋ ನನ್ನನ್ನ ಕೆಟ್ಟವಳಾಗಿ ಮಾಡ್ತಿದ್ಯಾ ಮುದುಕ? ಏಯ್, ಕೆಟ್ಟತನ ತುಂಬಿಕೊಂಡಿರೋ ವಿಷ ಸರ್ಪ ನೀನು. ನಿನ್ನನ್ನ ನಾನು ಹೊಸದಾಗಿ ಕೆಟ್ಟವಳನ್ನಾಗಿ ಮಾಡ್ಬೇಕಾಗಿಲ್ಲ. ನೀನು ಬದಲಾಗಿದ್ಯಾ ಅಂತ ಅನ್ಪೂರ್ಣ ನಂಬಿದಾಳೆ. ಆದ್ರೆ ನಿನ್ನಲ್ಲಿ ಇಂಥ ಕ್ರೌರ್ಯ ಇದೆ ಅಂತ ಅವಳಿಗೆ ಅಂದಾಜ ಇಲ್ಲ. ಆದ್ರೆ ಇವತ್ತು ನಿನ್ ಎಲ್ಲ ಪಾಪಗಳಿಗೂ ಸರಿಯಾದ ಶಿಕ್ಷೆ ಆಗತ್ತೆ. ಬೇಡ ಮುದುಕ, ಸುಮ್ನಿದ್ಬಿಡು, ಬೇಡ. ಊಟ ಮಾಡಿ. ಕಮಲಿ, ನಿಂಗೇನು ಬೇಜಾರಿಲ್ಲ ಅಂದ್ರೆ ನೀನೇ ನನಗೆ ತಿನ್ನಿಸ್ತೀಯಾ? ಅತ್ತೆಮ್ಮ, ನನಗೆ ನನ್ನ ಅಮ್ಮನ ಕೈಲಿ ಕೈ ತುತ್ತು ಹಾಕಿಸ್ಕೊಳ್ಳೋದಕ್ಕಿಂತ ತುಂಬಾ ಇಷ್ಟವಾದ ಕೆಲಸ ಅಂದ್ರೆ ಅವಳಿಗೆ ಊಟ ಮಾಡಿಸೋದು. ಆದ್ರೆ ನನ್ನ ಅವ್ವ ನನ್ನ ಬಿಟ್ಟೋದ್ಮ್ಯಾಕೆ ಏಟೋಕಿತ ಊಟ ಮಾಡುವಾಗ ಅವಳಿಗೆ ನಾನು ಊಟ ಮಾಡಿಸ್ತಿದ್ದ ನೆನ್ಸ್ಕೊಂಡು ಕಣ್ಣೀರಾಕಿವ್ನಿ. ಆದ್ರೆ ಅತ್ತೆಮ್ಮ, ಇವತ್ತಿಗೆ ಆ ಬೇಸರ, ನೋವು ಎಲ್ಲಾನು ದೂರ ಆಗೋಯ್ತು. ಆನಿ ಅತ್ತೆಮ್ಮ. ವಾ 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 ವಾ, ಎಂಥ ದೃಶ್ಯ. ಕಮಲಿ, ನೀನು ನಿಮ್ಮ ಮತ್ತೆ ಹೀಗೆ ಇರಬೇಕು ಅಂತ ನಾನು ಎಷ್ಟು ವರ್ಷದಿಂದ ಆಸೆ ಪಡ್ತಿದ್ದೆ ಗೊತ್ತಾ? ದೇವರಲ್ಲಿ ಎಷ್ಟು ಸರಿ ಬೇಡ್ಕೊಂಡಿದ್ದೇನೋ. ಭಗವಂತ ಮಧ್ಯದಲ್ಲಿ ಏನೇನೋ ಪರೀಕ್ಷೆಗಳನ್ನ ತಂದು ಹೊಡೆದ, ಕಡೆಗೂ ನನ್ನ ಆಸೆ ಪೂರೈಸಿದ. ಆಮೇಲೆ ಸದಾ ನೀವು ಹೀಗೆ ಇರಬೇಕು. ಮಾವಯ್ಯ, ನಾವ್ ಹೀಗೆ ಇರ್ತೀವಿ, ಆದ್ರೆ ನೀವು ದೃಷ್ಟಿ ತಾಕಿಸ್ಬಾರ್ದು. ಇರ್ರಿ ಬಿಡಮ್ಮ. ಕಮಲಿ, ನನ್ಗೆ ಯಾರಾದ್ರೂ ಈ ಚಾನಲ್ ಅವ್ರ ಪರಿಚಯ ಇದ್ದಿದ್ರೆ
ಈ ಆದರ್ಶ ದಂಪತಿಗಳು ಹಾಗೆ ಹೀಗೆ ಅಂತೆಲ್ಲ ಏನೋ ಕಾರ್ಯಕ್ರಮ ಮಾಡ್ತಾರಲ್ಲ, ಆ ಥರನೇ ನಿಮ್ಮಿಬ್ರದ್ದು ಒಂದು ಎಪಿಸೋಡ್ ಆದರ್ಶ ಅತ್ತೆ ಸೊಸೆ ಅಂತ ಶೂಟ್ ಮಾಡಿ ಟೆಲಿಕಾಸ್ಟ್ ಮಾಡೋರು. ಅಂದರೆ ಬೇರೆ ಅತ್ತೆ ಸೊಸೆಯರಿಗೆ ಅದೊಂದು ಸ್ಫೂರ್ತಿ ಸಿಕ್ಕಿರೋದಲ್ವಾ? ರಮೇಶ್, ಇದು ನಿಮ್ಗೆ ಅತಿ ಆಯ್ತು ಅನ್ಸ್ಲಿಲ್ವಾ? ಅಯ್ಯೋ ಅತ್ತೆಮ್ಮ, ನಿಧಾನ. ನೀರ್ ಕುಡೀರಿ ಅತ್ತೆಮ್ಮ. ಅಪ್ಪ ಭಗವಂತ, ಕಡೆಗೂ ಅತ್ತೆ ಸೊಸೆ ಒಂದಾಗೂ ಹಾಗೆ ಮಾಡ್ತೀಯಲ್ಲ, ಇವ್ರು ಸದಾ ಹೀಗೆ ಇರ್ಲಪ್ಪ. ಅರೆ, ಇಂಥ ಒಳ್ಳೆ ಸೀನ್ ನೋಡೋದನ್ನ ನನ್ನ ಮಗ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ. ರಮೇಶ್, ಋಷಿಯಲ್ಲಿ ಆಗ್ಲೇ ಅದೇನೋ ಸ್ವಲ್ಪ ಕೆಲಸ ಇದೆ ಅಂತ ಅವಸರದಲ್ಲಿ ಹೋದ, ಇಲ್ಲೋದ ಗೊತ್ತಿಲ್ಲ. ಏಯ್, ನಾನು ಸುಮ್ಮನೆ ಇದ್ರು ಆ ವಿಧಿ ಸುಮ್ಮನೆ ಇರೋದಿಲ್ಲ. ಇವತ್ತಿಗೆ ನಿನ್ನ ಪಾಪದ ಕೂಡ ತುಂಬ್ತು. ನನ್ನ ರಿಷಿ ಬರ್ತಾ ಇದ್ದಾರೆ ರೋಡಲ್ಲಿ. ಬಂದ್ಬಿಟ್ಟ, ನನ್ ಮೊಮ್ಮಗ ಬಂದ್ಬಿಟ್ಟ. ಏನೇ ನಿನ್ ಕತೆ ಮುಗಿಯಿತು ಕಡೆ. ಹೌದು ಕಣೋ, ಮುಗೀತು, ಕತೆ ಮುಗೀತು. ಈಗ ಏನು ಮಾಡಕ್ಕಾಗಲ್ಲ. ಆದ್ರೆ ಕತೆ ಮುಗ್ದಿದ್ದು ನಂದಲ್ಲ, ನಿಂದು. ತಪ್ಪು ಮಾಡ್ಬಿಟ್ಟೆ ಮುದ್ಕ, ನೀನು ತಪ್ಪು ಮಾಡ್ಬಿಟ್ಟೆ. ಒಂದ್ ತಪ್ಪು ಮಾಡ್ದವನು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾನೆ. ಬಟ್ ಆ ತಪ್ಪು ರಿಪೀಟ್ ಆಗಬಾರ್ದು ಅಂದ್ರೆ ಏನ್ ಮಾಡ್ತಾ ಇದೀಯಾ ದತ್ತ? ದತ್ತ, ಲೊಕೇಶನ್ ಇಲ್ಲೇ ತೋರಿಸ್ತಿದ್ಯಲ್ಲ, ಎಲ್ಲಿದ್ದಾರೆ? ದತ್ತ